ಇವತ್ತು ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ಅಮೆರಿಕ ಟ್ರೇಡ್ ಡೀಲನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಭಾರತ ಮಾತೆಯನ್ನು ಅಡ ಇಟ್ಟಿದ್ದೀರಿ ಅನ್ನುವುದರಿಂದ ಹಿಡಿದು ರಾಹುಲ್ ಗಾಂಧಿಯವರ ಭಾಷಣದಲ್ಲಿ ನರೇಂದ್ರ ಮೋದಿ ಅವರ ವೀಕ್ನೆಸ್ ಡೊನಾಲ್ಡ್ ಟ್ರಂಪ್ ಹತ್ರ ಇದೆ ಅನ್ನೋದರ ತನಕ ಅದನ್ನು ಭಾಷಣ ಕೇಳಿದಾಗ ಸಹಜವಾಗಿ ಅನಿಸೋದು ಅಷ್ಟೊಂದು ಶರಣಾಗತವಾಯ್ತಾ ಭಾರತ ಅಂತ. ಪ್ರಶಾಂತ್, ಅದು ನೋಡಿ, ವಿರೋಧ ಪಕ್ಷಗಳು ಈ ದೇಶವನ್ನು ಮಾರಾಟ ಮಾಡಿದ್ರಿ ಅಂತ ಹೇಳೋದು ಇದೇ ಮೊದಲೇನಲ್ಲ. ಹೌದು ಹೌದು. ರಾಮ್ ಮನೋಹರ್ ಲೋಹಿಯಾ ಕಾಲದಿಂದಲೂ ಕೂಡ ನೀವು 1, 2, 3 ಅಗ್ರಿಮೆಂಟ್ ಸಂದರ್ಭದಲ್ಲಿ BJP ಕೂಡ ಕಾಂಗ್ರೆಸ್ ಹೇಳ್ತಾ ಇತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅಮೆರಿಕದ ಏಜೆಂಟ್ ಅನ್ನುವ ರೀತಿಯಲ್ಲಿ ಕರಿತಾ ಇತ್ತು. ಬೀದಿ ಬೀದಿಲಿ ಪ್ರತಿಭಟನೆಗಳು ನಡೀತಾ ಇದ್ವು. ಡಂಕೆಲ್ ಪ್ರಸ್ತಾವನೆಯ ಸಂದರ್ಭದಲ್ಲಿ ಅದಕ್ಕೊಂದು ಜಾಗತೀಕರಣ ಮಾರ್ಕೆಟ್ ಓಪನ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಲಾಯಂ ಸಿಂಗ್ ಯಾದವ್ರದ್ದು ಸ್ಟೇಟ್ಮೆಂಟ್ ಇದೆ. ಟ್ರ್ಯಾಕ್ಟರನ್ನು ತಂದಿದ್ದಕ್ಕೆ, ಈ ಕಂಪ್ಯೂಟರನ್ನು ತಂದಿದ್ದಕ್ಕೆ ಅವರು ಕಾಂಗ್ರೆಸ್ಗೆ ಏನೇನು ತೆಗೆದಿದ್ರು ಅಂತ. ಹೀಗಾಗಿ ವಿರೋಧ ಪಕ್ಷಗಳು ಮಾತನಾಡ್ತಕ್ಕಂಥದ್ದು ಒಂದು ಬಗೆ. ಆದರೆ ಇಡೀ ದೇಶದ ಗಮನ ಇದ್ದಿದ್ದು ಡೊನಾಲ್ಡ್ ಟ್ರಂಪ್ರ ಟ್ವೀಟ್ನ ಕಾರಣದಿಂದ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾ ಅವರು ತರಾತುರಿಯಲ್ಲಿ ಹಾಗೆ ಮಾಡ್ತಾರೋ ಅಥವಾ ಪರ್ಸೆಪ್ಷನ್ ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೋ, ಆಪರೇಷನ್ ಸಿಂಧೂರದಲ್ಲೂ ಕೂಡ ನಾವು ನೋಡಿದ್ವಿ. ನಾವವತ್ತು ಚರ್ಚೆ ಮಾಡಿದಾಗಲೂ ಕೂಡ ಒಂದು 2-3 ಅಂಶಗಳ ಬಗ್ಗೆ ಸರ್ಕಾರ ಕ್ಲಾರಿಫೈ ಮಾಡಬೇಕು ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿಪ್ರಾಯವಾಗಿತ್ತು. ಒಂದು $500 ಬಿಲಿಯನ್ ಬಗ್ಗೆ. ಸೋಮವಾರದ ಫ್ಯಾಕ್ಟ್ ಶೀಟ್ ಹೇಳ್ತಾ ಇದೆ $500 ಬಿಲಿಯನ್ ವಸ್ತುಗಳನ್ನು ಕೊಳ್ಳುವ ಇರಾದೆಯನ್ನು ಭಾರತ ವ್ಯಕ್ತಪಡಿಸಿದೆ, ಇಂಟೆಂಟ್ ವ್ಯಕ್ತಪಡಿಸಿದೆ ಅಂತಕ್ಕಂಥದ್ದು ಹೇಳಿದೆ. ಅಲ್ಲಿಗೆ ಆ ಮ್ಯಾಟರ್ ಕ್ಲಿಯರ್ ಆಗಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಅದು ಮಾರ್ಚ್ನಲ್ಲಿ ಫೈನಲ್ ಡೀಲ್ಗೆ ಸಹಿ ಆಗತಕ್ಕಂಥ ಸಂದರ್ಭದಲ್ಲಿ ಅಲ್ಲೇನು ಬರೀಲಾಗತ್ತೆ ಅದು ಮುಖ್ಯ ಆಗುತ್ತೆ. ಕೇಶವ್ ಅವರು ಹೇಳಿದಂತೆ ಬೇಳೆಗಳಿಗೆ, ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶವನ್ನೇ ತೆಗೆದುಹಾಕಲಾಗಿದೆ. ಸೊ ದ್ವಿದಳ ಧಾನ್ಯಗಳು ಅಮೆರಿಕದಿಂದ ಭಾರತಕ್ಕೆ ಆಮದು ಆಗೋದಿಲ್ಲ. ಸೊ ಹೀಗಾಗಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಡೀ ದೇಶದಲ್ಲೊಂದು ಚಳುವಳಿ ಆಗತ್ತಾ ಅನ್ನುವ ರೀತಿಯ ವಾತಾವರಣ ಏನಿತ್ತು, ಅದಕ್ಕೆ ಅಮೇರಿಕಾನೇ ತನ್ನ ಒಂದು ಫ್ಯಾಕ್ಟ್ ಶೀಟ್ನಲ್ಲಿ ಒಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಟ್ಟಿದೆ. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಲೆಕ್ಕದಲ್ಲಿ ಡ್ರೈ ಫ್ರೂಟ್ಸ್ ಇದ್ದಾವೆ. ಭಾರತ ಹೆಂಗೂ ಅದನ್ನು ಆಮದನೆ ಮಾಡ್ಕೊಳ್ಳೋದು, ಇಲ್ಲಿಂದಾದರೂ ಮಾಡ್ಕೊಳ್ಳೋದು ಅಥವಾ ಅಲ್ಲೇ. ಹಣ್ಣು ತರಕಾರಿಗಳಿದ್ದಾವೆ. ಅಮೆರಿಕದಿಂದ ಅತಿ ಹೆಚ್ಚು ಬರಬಹುದಾಗದಂಥದ್ದು ವಾಷಿಂಗ್ಟನ್ ಸೇಬು. ಕಾಶ್ಮೀರದ ರೈತರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ಅನ್ನೋದು ಮಾರ್ಚ್ನಲ್ಲಿ ಏನದು ಡೀಲ್ ಆಗುತ್ತೆ. ಮೂರನೇ ಅಂಶ ನನಗೆ ಪ್ರಮುಖವಾಗಿ ಅನಿಸ್ತಾ ಇರತಕ್ಕಂಥದ್ದು ಡಿಜಿಟಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಉಲ್ಲೇಖವನ್ನು ಕೂಡ ನಿನ್ನೆ ಫ್ಯಾಕ್ಟ್ ಶೀಟ್ನಲ್ಲಿ ತೆಗೆದುಹಾಕಲಾಗಿದೆ. ಇಟ್ ಡಿಪೆಂಡ್ಸ್ ಆನ್ ಫೈನಲ್ ನಿಮ್ಮ ನೆಗೋಷಿಯೇಷನ್ಸ್ ಏನಾಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಈ ಫ್ಯಾಕ್ಟ್ ಶೀಟ್ನ ನಂತರ ಅನ್ನಿಸ್ತಾ ಇರತಕ್ಕಂಥದ್ದು ಇನ್ನಷ್ಟು ನೆಗೋಷಿಯೇಷನ್ಸ್ಗಳು ತೆರೆಯ ಹಿಂದೆ ನಡೆದಿವೆ. ಯುರೋಪ್ನ ಜೊತೆಗಿನ ಭಾರತದ ಏನೊಂದು ಡೀಲ್ ಸೈನ್ ಆಯಿತು. ಅದಾದ ನಂತರ ಅಮೆರಿಕ ಒಂದು ತರಾತುರಿಯಲ್ಲಿ ಭಾರತದ ಜೊತೆ ಟ್ರೇಡ್ ಡೀಲನ್ನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳುವ ಭರದಲ್ಲಿ ಡೊನಾಲ್ಡ್ ಟ್ರಂಪ್ ಕೆಲ ಕನ್ಫ್ಯೂಷನ್ಸ್ಗಳನ್ನು ನಿಶ್ಚಿತವಾಗಿ ಕ್ರಿಯೇಟ್ ಮಾಡಿದರು. ಆದರೆ ನಿನ್ನೆಯ ಫ್ಯಾಕ್ಟ್ ಶೀಟ್ನಿಂದ ನಾನು ಅವತ್ತು ಹೇಳಿದ್ದೆ, ಭಾರತದ ಸಾರ್ವಭೌಮತೆಯ ಪ್ರಶ್ನೆಯೂ ಕೂಡ ಇರುತ್ತೆ. ಹೌದು, ಇನ್ನೊಂದು ದೇಶದ ಒಬ್ಬ ರಾಷ್ಟ್ರಪತಿ ಬಂದು ನಿಂತು ಕೊಡ್ತಕ್ಕಂಥ ಹೇಳಿಕೆಗಳು, ಈಗ ಆಪರೇಷನ್ ಸಿಂಧೂರದಲ್ಲಿ ಅದೇ ಪ್ರಶ್ನೆ ಇತ್ತು. ಹೌದು, ಇನ್ನೊಂದು ಮ್ಯಾಟ್ರ್ ಕ್ಲಿಯರ್ ಆಗಬೇಕು ನನಗೆ ಅನಿಸುವ ಪ್ರಕಾರ. 25% ನಾವು ಟ್ಯಾಕ್ಸ್ ತೆಗೆದುಹಾಕ್ತೀವಿ ಅನ್ನುವ ಕಾರಣಕ್ಕೋಸ್ಕರ ರಷ್ಯನ್ ತೈಲ ಇಂಪೋರ್ಟನ್ನು ನಾವು ಕಂಪ್ಲೀಟ್ಲಿ ಮಾರ್ಚ್ನಿಂದ ತೆಗೆದುಹಾಕ್ತೀವೋ ಅಥವಾ ತೆಗೆದುಹಾಕಲ್ಲ ಮಾಡ್ತೀವಿ. ಈಗ ಅದನ್ನೇನು ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಅದಕ್ಕೂ ಕೂಡ ಅನೇಕ ಎಕನಾಮಿಸ್ಟ್ಗಳು ಕ್ಲಾರಿಫೈ ಮಾಡ್ತಿರ್ತಕ್ಕಂಥದ್ದು, ಹಿಂದೆ ಯಾವ ರೀತಿಯ ಲಾಭಕರವಾಗಿತ್ತು ಆ ಲಾಭ ಇವತ್ತೇನು ನಮ್ಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಇದೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ದು ಡೊನಾಲ್ಡ್ ಟ್ರಂಪ್ರ ಟ್ವೀಟ್ನ ಕಾರಣದಿಂದಾಗಿ. ಆದರೆ ನಿನ್ನೆಯ ಫ್ಯಾಕ್ಟ್ ಶೀಟ್ ಸಾಕಷ್ಟು ಡಿಟೇಲ್ ಆಗಿದೆ, ಅನೇಕರ ಸಂಶಯಗಳನ್ನು ಬಗೆಹರಿಸುವಂತಿದೆ. ಅದೇ ಒಂದಂತರೂ ಒಪ್ಪಲೇಬೇಕಾಗತ್ತೆ. ನೋಡಿ, ಅಮೇರಿಕಾದ ಜೊತೆ ನೀವು ಒಂದು ಟ್ರೇಡ್ ಡೀಲನ್ನು ಮಾಡಿಕೊಳ್ಳದೆ ಅದು ಒಂದು ರೀತಿಯಾಗಿರ್ತಕ್ಕಂಥ ಸುಸೈಡಲ್ ಇಂಪ್ಯಾಕ್ಟ್ ಇತ್ತು ಅದಕ್ಕೆ. ಅಂದರೆ ಅವ್ರು ಬರ್ತಾ ಇದ್ದಾರೆ, ನಾವು ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ ನಾವು ಅಮೇರಿಕ ಜೊತೆ ಟ್ರೇಡ್ ಡೀಲನ್ನು ಎಲ್ಲ ದೇಶಗಳು ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ಬಟ್ ಈಗ 3% 18% ಬಗ್ಗೆ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ. ನನಗನ್ನಿಸ್ತಿರ್ತಕ್ಕಂಥದ್ದು ಏನು ಗೊತ್ತಾ, ಆಯ್ತಪ್ಪ, ಇಡೀ ಜಗತ್ತಿನ ಎಕನಾಮಿಕ್ ಹಾದಿಯನ್ನೇ ಡೊನಾಲ್ಡ್ ಟ್ರಂಪ್ ಕಳೆದ 1 ವರ್ಷದಲ್ಲಿ ಬದಲಿಸಿದ್ದಾರೆ. ನೀವು ಹಳೆ 3% ಎಲ್ಲಿ ತೆಗೆದುಕೊಂಡು ಕೂತಿದ್ದೀರಿ? ಅದು ಡಿಸ್ರಪ್ಷನ್ ಆಯಿತು. 50% ವರೆಗೆ ನಾವು ಹೋಗಿದ್ವಿ.
3ಇಂದ 50ಗೆ ಹೋದವ್ರು 50ಇಂದ ವಾಪಸ್ 18ಗೆ ಬಂದಿದ್ದೀವಿ. ಅದು ಆಗದೆ ಭಾರತದ ಆರ್ಥಿಕ ಸ್ಥಿತಿಯನ್ನು ಕಂಪೇರ್ ಇಟ್ ವಿತ್ ಅದರ್ ಕಂಟ್ರೀಸ್ ಅಂತ. ಡೆಫಿನೆಟ್ಲಿ ಅಲ್ವಾ? ಹೊಸ ಕಾಲಘಟ್ಟದಲ್ಲಿ ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡಿ ನೋಡಬೇಕಾಗತ್ತೆ. ಎಲ್ಲವೂ 19 ಮತ್ತು 19ಕ್ಕಿಂತ ಹೆಚ್ಚು ಟ್ಯಾಕ್ಸ್ ಕೊಡ್ತಾ ಇರುವಾಗ ಭಾರತ 18%. ಬಟ್ ಅಜಿತ್, ಐ ವಿಲ್ ವೇಟ್ ಫಾರ್ ಗವರ್ಮೆಂಟ್ಸ್ ರೆಸ್ಪಾನ್ಸ್ ಇನ್ ಪಾರ್ಲಿಮೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಯಾಕಂದರೆ ಕೆಲವು ಕನ್ಫ್ಯೂಷನ್ಸ್ಗಳಿವೆ. ನಾನು ಕೇಶವ್ ಸರು ಅವತ್ತು ಭಾಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನೂ ಕೆಲ ಕನ್ಫ್ಯೂಷನ್ಸ್ಗಳೇನಿವೆ, ಆ ಕನ್ಫ್ಯೂಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಹೇಳುತ್ತೆ ಅದಕ್ಕೋಸ್ಕರ ನಿಶ್ಚಿತವಾಗಿ ರೈಟ್. ಎಸ್ ನಾಗರಾಜ್, ಭಾರತ ಮಾತೆಯನ್ನು ಒತ್ತ ಇಡುವಂಥದ್ದು ಏನಾಗಿದೆ ಹೇಳ್ತೀನಿ ನೋಡಿ. ಒಟ್ಟಾರೆಯಾಗಿ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ಗಮನ ಹರಿಸಬೇಕಾಗಿರುತ್ತೆ, ಬಹಳ ಮುಖ್ಯ. ಅದ್ರ ಜೊತೆಗೆ ಫಾರಿನ್ ಪಾಲಿಸಿಯನ್ನು ಕೂಡ ಗಮನ ಹರಿಸ್ಕೋಬೇಕು. ಯಾಕಂದರೆ ವಿ ಆರ್ ನಾಟ್ ಓನ್ಲಿ ಅ ಕಂಟ್ರಿ ಟ್ರೇಡಿಂಗ್ ವಿತ್ ಅಮೆರಿಕ, ವಿ ಟ್ರೇಡ್ ವಿತ್ ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಅನ್ನೋ ಮಾತನ್ನು ಹೇಳ್ತೀನಿ. ವಿ ಆರ್ ಗೋಯಿಂಗ್ ಟು ಬಿಕಮ್ ದ ಸೂಪರ್ ಪವರ್ ಅಂತಕ್ಕಂಥ ನಮ್ಮ ಹೆಮ್ಮೆಯಿಂದ ಹೇಳ್ತಕ್ಕಂಥ ಭಾರತದ ಬಗ್ಗೆ ಅಷ್ಟೊಂದು ಅಭಿಮಾನದ ಹೇಳುವಾಗ ನಾವು ಅವ್ರ ಜೊತೆಲಿ ಟ್ರೇಡ್ ಮಾಡಬೇಡಿ, ವ್ಯಾಪಾರ ಮಾಡಬೇಡಿ ಅಂತ ಹೇಳೋದಲ್ಲ. ಆದರೆ ಆ ಮನುಷ್ಯ ಇದ್ದಾರಲ್ಲ, ಈಗ 3ರಿಂದ 50 ತೊಗೊಂಡೋದ್ರಲ್ಲ, ಅವರ ಡಿಲ್ಲಿ ಡಾರ್ಲಿಂಗ್ ಎಷ್ಟಿದೆ ಗೊತ್ತಾ? ಡೊನಾಲ್ಡ್ ಟ್ರಂಪ್ ಇವತ್ತು ಬೆಳಗ್ಗೆ ಒಂದು ಮಾತಾಡ್ತಾರೆ, ನಾಳೆ ಬೆಳಗ್ಗೆ ಒಂದು ಮಾತಾಡ್ತಾರೆ. ನೀವು ಆಪರೇಷನ್ ಸಿಂಧೂರ್ ವಿಚಾರ ಬಂದಾಗಲೂ ಕೂಡ, ಆಮೇಲೆ ಸೀಸ್ ಫೈರ್ ವಿಚಾರ ಬಂದಾಗಲೂ ಎಷ್ಟು ಸಲ ಮಾತಾಡಿದ್ರು? 29 ಸಲ ಹೇಳಿದ್ರು ಭಾರತಕ್ಕೆ ನಾನು ನಿಲ್ಲಿಸಿದೆ ಅಂತೇಳಿ. ನಾವು ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಓದಿದ್ವಿ, ಕೇಳಿ, ಬಟ್ ನೋಡ್ತಾ ಇದ್ದೀವಿ ನೋಡಿ. ಈ ಮನುಷ್ಯನ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಮಾತನ್ನು ನಂಬಿಕೊಂಡು ಅಮೆರಿಕ ಅಂತ ದೇಶ ಅಂತ ಮಾತಾಡ್ತಾ ಇಲ್ಲ. ದಿಸ್ ಪರ್ಟಿಕ್ಯುಲರ್ ಪ್ರೆಸಿಡೆಂಟ್ ಬಗ್ಗೆ ನಾವು ಎಚ್ಚರಿಯಿಂದ ಇರಬೇಕಾಗಿರ್ತಕ್ಕಂಥ ಮಾತುಗಳು ನಾನು ಆಳ್ತಾ ಇರ್ತಕ್ಕಂಥದ್ದು. ನಾವು ರಷ್ಯಾ, ನಾವು ಕ್ಯಾನಾಟ್ ಲೂಸ್ ರಷ್ಯಾ ವಿತ್ ಒನ್ ಆಫ್ ದ ಫೈನೆಸ್ಟ್ ಫ್ರೆಂಡ್ಶಿಪ್ ವಿತ್ ಇಂಡಿಯಾ ಫ್ರಮ್ ಡೆಕೇಡ್ಸ್. Trump is an external factor which you are not in control of. Let me see, I am not saying that. See, I am not against the trade. ಬಟ್ ಐ ಆಮ್ ಇನ್ ಫೇವರ್ ಆಫ್ ದ ಫಾರ್ಮರ್ಸ್ ಆಫ್ ದಿಸ್ ಕಂಟ್ರಿ. ಈ ದೇಶದ ರೈತರಿಗೆ ಯಾವುದೇ ರೀತಿಯಂಥ ಆಗಬಹುದಾದಂತಹ ಸಮಸ್ಯೆಗಳಿಗೆ ನಾವು ಈಗಲೇ ಪ್ರಿವೆಂಟಿವ್ ಮೆಷರ್ನ ತಗೋಬೇಕಾಗಿರ್ತಕ್ಕಂಥ ನಮ್ಮ ದೇಶದ ಪ್ರಮುಖವಾಗಿರ್ತಕ್ಕಂಥ ಆದ್ಯತೆಯನ್ನು ಮಾತಾಡ್ತೀನಿ. MSMEಗಳ ಬಗ್ಗೆ ನೋಡ್ತೀವಿ. ಕೋವಿಡ್ ಬಂದ ನಂತರ ಆಗಿದ್ದ ಸಮಸ್ಯೆಗಳು ನೋಡಿದ್ರೆ ಇನ್ನೂ ಚೇತರಿಕೆ ನೋಡ್ಕೊಂಡಿಲ್ಲ ಅವರು ಕೂಡ. ಈಗ ದೇ ಸ್ಟಾರ್ಟ್ ಮೀನಿಂಗ್ ಮಿನಿಮಮ್ 3 lakh ಕಾರ್ಸ್ ಓನ್ಲಿ ವಿ ಗೋಯಿಂಗ್ ಟು ಇಂಪೋರ್ಟ್ ಇಟ್ ಅಂಡ್ ಕೀಪ್ ಇಟ್ ಇನ್ ಇಂಡಿಯಾ ಅಂತ ಹೇಳ್ತಕ್ಕಂಥದ್ದು ಕೂಡ ನಾನು ಆಲೋಚನೆ ಮಾಡಬೇಕಾಗ್ತದೆ. ಆ 3 ಲಕ್ಷ ಕಾರ್ಗಳನ್ನು ನಾವು ತಯಾರು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ತಂದಂತಹ ನರೇಂದ್ರ ಮೋದಿ ಅವರು ಇವತ್ತು ಬ್ರೇಕ್ ಇನ್ ಇಂಡಿಯಾ ಅಂತ ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರು ತಗೊಂಡು ಹೋದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಾಗ್ತದೆ ಅಂತ ಪ್ರಶ್ನೆಗಳನ್ನ ಕೇಳ್ತೀನಿ. ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ವಿ ನಾವು, ಅವರು ಈ ವಾಂಟ್ಸ್ ಟು ರಿಮೂವ್ ದ DST ಟ್ಯಾಕ್ಸ್, ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ತೆಗಿತಾ ಇದ್ದಾರೆ. ಯಾವ ಕಾರಣಕ್ಕೆ ತೆಗಿತಾ ಇದ್ದಾರೆ? ಆ್ಯಂಡ್ ದೇ ಆರ್ ದ ಬಿಗ್ಗೆಸ್ಟ್ ಬೆನಿಫಿಟರ್ಸ್ ಯಾರು? ಆ ಗೂಗಲ್ಲು, ಇನ್ನಿತರ ಪ್ಲಾಟ್ಫಾರ್ಮ್. ಎಲ್ಲಿ ತೆಗೆದಿದ್ದಾರೆ ಅದನ್ನ? ಐ ಆಮ್ ಟೆಲಿಂಗ್ ಯು, ಆಪರೇಷನ್ಸ್ ಐ ಆಮ್ ಟೆಲಿಂಗ್ ಯು. ಸಿ, ಇನ್ನು ಅದರ ಬಗ್ಗೆ ಚರ್ಚಿಸಲಾಗುವುದು ಅಂತ. ಅದೇ, ದಟ್ ಈಸ್ ವೆರಿ ಡೇಂಜರಸ್ ಪಾಯಿಂಟ್. ವಿ ಶುಡ್ ಬಿ ಕೇರ್. ನಾವೇನು ಹೇಳ್ತಾ ಇದೀವಿ ಗೊತ್ತಾ? ಇದು ಫೈನಲ್ ಆಗ್ಬಿಟ್ಟಿದಂತ ತಾತ್ವಿಕ ಹಂತಕ್ಕೆ ಬಂದು ಮಾತಾಡ್ತಾ ಇಲ್ಲ ನಾವು. ಈ ವಿಚಾರಗಳು ಪಬ್ಲಿಕ್ ಡೊಮೈನ್ ಬಂದಾಗ ಡೆಫಿನೆಟ್ಲಿ ಅಪೋಸಿಷನ್ ಲೀಡರ್ ಲೈಕ್ ರಾಹುಲ್ ಗಾಂಧಿ ಆಸ್ ಕಾಷನಿಂಗ್ ದ ಗವರ್ಮೆಂಟ್, ಯು ಶುಡ್ ಬಿ ಎಕ್ಸ್ಟ್ರಾ ಕಾಷಿಯಸ್ ಇನ್ ದಿಸ್. ಯಾಕೆ ಅಂತಂದ್ರೆ ದೇ ಆರ್ ಬೆನಿಫಿಷರಿ ಬಿಕಾಸ್ ಆಫ್ ಮೈ ಡಾಟಾ is more costly than my Indian currency ಅಂತ ಮಾತು ಹೇಳ್ತೀನಿ. That kind of huge data will be collected here, which is very, very useful for their market. You can't use Indian market. I'll tell you today, sir, little bit, I'm not a expert like other financial experts who are there. So, ಭಾರತ ದೇಶ ಸುಮಾರು $200 billion ಅಷ್ಟು ವ್ಯಾಪಾರನ ಮಾಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಇರ್ತಕ್ಕಂಥದ್ದು. ಅದನ್ನು $500 billion ತಗೊಂಡು ಹೋಗ್ತೇನೆ ಅಂತ ನಾನು ಸ್ವಾಗತ ಮಾಡ್ತೇನೆ. ಅಟ್ ವಾಟ್ ಕಾಸ್ಟ್ ಅಂತ ನೋಡಿದಾಗ ನಾವು ರಫ್ತಿನಲ್ಲಿ ಜಾಸ್ತಿ ಮಾಡಿ, ಒಂದು ನಿಮಿಷ ಮುಗಿಸ್ತೀನಿ ಸರ್. ನಾವು ರಫ್ತಿನಲ್ಲಿ ಬರೀ ಆಮದು, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಕೇಂದ್ರ ಸರ್ಕಾರದ ಮೇಲೆ ದಾಳಿ ಮಾಡೋದಕ್ಕೆ ಅದೊಂದು ಪಾಯಿಂಟ್ ಇಟ್ಕೋಬೇಕು ಸರ್. ಇಲ್ಲ, ನಾನು ಹೇಳ್ತೀನಿ ಕೇಳಿ ಸರ್. ನಾನು ನೋಡಿ, ಭಾರತದಿಂದ ಅಮೆರಿಕಾಗೆ ರಫ್ತು ಆಗ್ತಕ್ಕಂಥ $75-80 ಬಿಲಿಯನ್ ಓನ್ಲಿ ಗುಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಭಾರತದಿಂದ ಅಮೆರಿಕ ಆಗೋದು, ಅಮೆರಿಕದಿಂದ ಭಾರತಕ್ಕೆ ಆಮದು ಆಗ್ತಕ್ಕಂಥ $45-50 ಬಿಲಿಯನ್ ಬರೀ ಗುಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ದ ಸ್ಟ್ಯಾಟಿಸ್ಟಿಕ್ಸ್. ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ದಟ್ $500 ಬಿಲಿಯನ್ ಡಾಲರ್ ಮಾಡೋದಾದ್ರೆ, ಇಫ್ ಯು ಆರ್ ಎಕ್ಸ್ಪೋರ್ಟಿಂಗ್ ದಟ್ ಕೈಂಡ್ ಆಫ್ ದಿಸ್ ಥಿಂಗ್ ಅಂದರೆ ಐ ಡೆಫಿನೆಟ್ಲಿ ಅಕ್ಸೆಪ್ಟ್ ದಿಸ್ ಡೀಲ್. ಆದರೆ ಅವರು ಹಾಕ್ತಾ ಇರ್ತಕ್ಕಂಥದ್ದು ನೋಡಿ, ನಾವು ಮೇಜರ್ ಆಗಿ ರಫ್ತು ಮಾಡ್ತಾ ಇರ್ತಕ್ಕಂಥ ಯಾವುದು ಫಾರ್ಮಸ್ಯೂಟಿಕಲ್ ರಫ್ತು ಮಾಡ್ತಾ ಇರ್ತೀವಿ. $500 ಬಿಲಿಯನ್ ಆಮದು ರೀ, ಅಮೆರಿಕದಿಂದ ಆಮದು ಮಾಡ್ಕೊಳ್ಳೋದು. ಇದು ಕೇಳಿ, ಆಮದು ಮಾಡ್ಕೋಬೇಕು ಅನ್ನತಕ್ಕಂಥದ್ದೇ ಸಮಸ್ಯೆ. ಹೌದು, ಅದನ್ನ ಹೇಳಿ. ಅದನ್ನೇ ಸಮಸ್ಯೆ. ನಾವು ಆಮದು ಮಾಡ್ಕೊಳ್ಳೋ ತಪ್ಪು. ನಾವು ಅದನ್ನ ಹೇಳಿದ್ವಿ. ನಾವು $500 ಬಿಲಿಯನ್ ನಾವು ರಫ್ತು ಮಾಡ್ತಾ ಇದ್ರೆ ಅವರ್ ಎಕನಾಮಿ ವಿಲ್ ಬಿಕಮ್ ಬಿಗ್. But today, if you are going to buy their product and our economy, where will stand? What will be the dollar cost at that time? You should think about this one. Exactly. That's what I'm trying. No, I'm telling you. ನೋಡಿ, ಕ್ರೂಡ್ ಆಯಿಲ್ ಇರ್ಬೋದು, ಡಿಫೆನ್ಸ್ ಇಕ್ವಿಪ್ಮೆಂಟ್ ತಗೊಳ್ತಾ ಇದ್ದೀವಿ, ಏರ್ಕ್ರಾಫ್ಟ್ ಪಾರ್ಟ್ಸ್ ತಗೊಳ್ತಾ ಇದ್ದೀವಿ, ಮೆಡಿಕಲ್ ಅಂಡ್ ಹೈಟೆಕ್ ಇಕ್ವಿಪ್ಮೆಂಟ್ ತಗೊಳ್ತಾ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಆಲ್ಮಂಡ್ಸ್ ಮತ್ತು ಆಪಲ್ಸ್ ವಿಚಾರದಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕೇಳಿ.
ಅದು ಜಮ್ಮು ಕಾಶ್ಮೀರ ಒಂದು ಭಾಗ ಅಂತ ಮಾತ್ರ ಅಲ್ಲ, ಎಲ್ಲೋ ಒಂದು ಕಡೆ ಯಾವುದೇ ಒಬ್ಬ ಸಣ್ಣ ಅಗ್ರಿಕಲ್ಚರಿಸ್ಟ್ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಡೆ ಪ್ರಿವೆಂಟಿವ್ ಮೆಜರ್ನ ತಗೋಬೇಕು ಅಂತೇಳಿ ವಿ ಆರ್ ಟ್ರೈಂಗ್ ಟು ಟೆಲ್ ದೆಮ್ ದಟ್ ನೀವೇ ಮಾತಾಡಿದ್ರಿ ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತೇಳಿ, ನೀವೇ ಚೈನಾ ಕಾಂಪಿಟೇಟರ್ ಆಗಬೇಕು ಅಂತ ಮಾತಾಡಿದ್ರಿ, ನೀವರ ಓಪನಿಂಗ್ ಅಬೌಟ್ ಡೋರ್ಸ್ ಫಾರ್ ದೆಮ್ ಟು ಕಮ್ ಅಂಡ್ ಡಂಪ್ ಹಿಯರ್ ವಿಚ್ ನಾಟ್ ಅಕ್ಸೆಪ್ಟಬಲ್. ಇನ್ನೊಂದು ಕೂಡ ಹೇಳಬೇಕಾದ್ರೆ ನಿನಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಪ್ಲಾಟ್ಫಾರ್ಮ್ ಇತ್ತಲ್ಲ, ಯಾವುದು ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂತ ಏನಿದೆಯೋ ಅದು WTO ಅಲ್ಲಿ 3% ಇದೆ ಬೇಸ್ ಲೈನ್ ಆಫ್ ಗಿವಿಂಗ್ ದಿಸ್ ಥಿಂಗ್. ಇಂಡಿಯಾ ಈಸ್ ನಾಟ್ ಈಕ್ವಲ್ ಟು ಪಾಕಿಸ್ತಾನ್. ಪಾಕಿಸ್ತಾನ ಇದು ಪಾಪಿ ರಾಷ್ಟ್ರ. ನಮ್ಮನ್ನ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ 19% ಕೊಡ್ತಾ ಇದ್ದಾರೆ, ನೀವು 18% ಕೊಡಿ ಅಂತ ಹೇಳ್ತಕ್ಕ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ ಪಾಕಿಸ್ತಾನದಲ್ಲಿ, ಆ ಪಾಪಿ ದೇಶಕ್ಕೆ ನೆನಪೇಡ. ಆದರೆ ಭಾರತ ಅಂತಕ್ಕಂಥ ಇಂಪಾರ್ಟೆಂಟ್ ಕಂಟ್ರಿ ಇನ್ ದ ವರ್ಲ್ಡ್. ನೀನು ಭಾರತದಲ್ಲಿ ನೀವು ಟ್ರೇಡ್ ಮಾಡಬೇಕಾದ್ರೆ ಡೋಂಟ್ ಕಂಪೇರ್ ವಿತ್ ಪಾಕಿಸ್ತಾನ ಅದರ್ ನೇಷನ್ಸ್ as such. Let it be any neighbors as such. ಇವತ್ತು ನನಗೆ ಬೇಕಾಗಿರ್ತಕ್ಕಂಥ ಹೆಚ್ಚು ರಫ್ತು ಆಗಬೇಕು ನಮ್ಮದಿಂದ. ಎಷ್ಟು ರಫ್ತು ಆಯ್ತದೆ, ಎಷ್ಟು ಪ್ರೊಡಕ್ಷನ್ ಆಗ್ತದೆ ನನ್ನ ದೇಶದಲ್ಲಿ, ಎಷ್ಟು ಪ್ರೊಡಕ್ಷನ್ ಆದರೆ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಆದರೆ ಆಮದು ಮಾಡ್ಕೊಳ್ಳೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಬೋದು, MSMEಗಳು ಟಚ್ ಆಗ್ಬೋದು, ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಆಗ್ಬೋದು. ಇಟ್ಸ್ ಅ ಟ್ರೇಡ್ ಡೀಲ್. ಎಲ್ಲವೂ ನಮಗೆ ಫೇವರೇಬಲ್ ಆಗಿರುತ್ತೆ. As an Indian, as an opposition leader, I stand by my word and by my leaders' mind. They are going to they are breaking India instead of making India. ಒಂದು ಪಾಪ ಡೊನಾಲ್ಡ್ ಟ್ರಂಪ್ಗೆ ಇವರೇ ಬೈದ್ರು ಈಗ ತಾನೆ, ನಾಗರಾಜ್ ಯಾದವ್ ಅವರೇ. ಅದೇ ರೀತಿನೇ ಟ್ರಸ್ಟ್ ಮಾಡಬಾರ್ದು ಅಂದ್ರು. ಅವ್ರು ಟ್ರಸ್ಟ್ ಮಾಡಬಾರ್ದು ಅಂತ ಇವ್ರು ಹೇಳಿದ್ರು. ಆದ್ರೆ ಅವ್ರು ಹೇಳಿದ್ರು ಡೆಡ್ ಎಕಾನಮಿ ಅಂತ. ಅದು ಡೆಡ್ ಎಕಾನಮಿ ಅಂತ ರಿಪೀಟ್ ಮಾಡಿದವ್ರು ಇಂಡಿಯಾದಲ್ಲಿ ಯಾರು? ಅವ್ರನ್ನ ಇಲ್ಲಿ ಒಂದ್ ಕಡೆ ಉಚ್ಚ ಅಂತಾರೆ, ಒಂದ್ ಕಡೆ ಟ್ರಸ್ಟ್ ಮಾಡಬಾರ್ದು ಅಂತಾರೆ. ಅವ್ರು ಹೇಳಿದನ್ನ ಮಾತ್ರ ರಿಪೀಟ್ ಮಾಡ್ತಾರೆ. ಒಂದು ಎರಡನೇದು ಪಾಪ MSME ಸೆಕ್ಟರ್ಗೆ ಪ್ರೊಡಕ್ಟಿವ್ ಲೈನ್ ಇನ್ಸೆಂಟಿವ್ ಅಂತ ಕೊಟ್ಬಿಟ್ಟು ಮೋದಿ ಅವರು ಯಾವ ರೀತಿ ಪ್ರೊಡಕ್ಷನ್ಸ್ ಮಾಡ್ತಿದ್ದಾರೆ. ಈಗ ಇವತ್ತು ಬೆಳಗ್ಗೆ ಮಾತಾಡ್ತಿದ್ದೆ, ನಮ್ಮ ಸೂರ್ಯನಗರ ಸುತ್ತಮುತ್ತ ಎಲ್ಲನೂ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಿದೆ. ಏನಕ್ಕೆ ಅಂತ ಅಂದ್ಬಿಟ್ಟು ನಾವು ಒಂದು ವಿಶ್ಲೇಷಣೆ ಮಾಡ್ತಾ ಇದ್ವಿ. ನಮ್ಮ ಕೆಲಮಂಗಲ ಹತ್ರ, ತಮಿಳುನಾಡಿನ ಕೆಲಮಂಗಲ ಹೊಸೂರ್ ಹತ್ರ ಟಾಟಾ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಮಾಡಿದ್ದಾರೆ. ಯಾವುದು ನಮ್ಮ ಐಫೋನ್ಸ್ದು ಮತ್ತು ಬೇರೆ ಫೋನ್ಸ್ದು. 40,000 ಎಂಪ್ಲಾಯೀಸು. ದೇ ಆರ್ ಎಕ್ಸ್ಟೆಂಡಿಂಗ್ ದ ಎಂಪ್ಲಾಯ್ಮೆಂಟ್ ಫಾರ್ 3 lakh ಪೀಪಲ್. ಆ್ಯಂಡ್ ದಿಸ್ ಈಸ್ ದ ರೀಸನ್ ದಟ್ ಯಾವ ರೀತಿ ನಮ್ಮ ಮೊಬೈಲ್ ಪ್ರೊಡಕ್ಷನ್ ಇರಬಹುದು ಅಥವಾ ಯಾವ್ಯಾವ್ದು ಇರಬಹುದು, ಯಾವ ರೀತಿ ಮುಂದೋಗ್ತಾ ಇದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಮಾತ್ರ ಇದು. ಅಂದರೆ ಟೊಯಾಟಾದವ್ರದ್ದು ಇರ್ಬೋದು, ಬೇರೆ ಬೇರೆ ಕಂಪನೀಸ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಮಾಡಿದ್ದಾರೆ. ಪ್ರೊಡಕ್ಷನ್ ಚೆನ್ನಾಗಾಗ್ತಿದೆ. ಅಮೆರಿಕದಿಂದ ವಸ್ತುಗಳು ಬಂದು ಡಂಪ್ ಆಗೋದಕ್ಕೆ ಶುರು ಮಾಡಿದ್ರೆ ಮಾರ್ಕೆಟಲ್ಲಿ ವಿಚಾರ ಇರ್ತಕ್ಕಂಥದ್ದು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತಕ್ಕಂಥದ್ದು. ಇದೆಲ್ಲಾನು ಭಾರತದಲ್ಲೇ ನಡೀತಾ ಇರೋದು. ಈಗ ಅವ್ರೇನಾದ್ರು ಬಂದು ಡಂಪ್ ಮಾಡೋದಕ್ಕೆ ಏನು ಇಂಟೆಂಡ್ ಈಸ್ ಡಿಫ್ರೆಂಟ್ ಫ್ರಮ್ ವಿಲ್ ಅನ್ನೋದು. ಅಂದರೆ ಇಂಟೆಂಡ್ ಅಂದರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ, ನಾನು ತಗೊಳ್ಸ್ಕೊಳ್ತೀನಿ 500 ರೂಪಾಯಿಂದ ವ್ಯಾಪಾರ ಅಂತ ಹೇಳಿ. 500 ರೂಪಾಯಿ ತೆಗೆದುಕೊಳ್ಳಬಹುದು ನೀವು ನನಗೆ ನನ್ನ ರೇಟ್ ಕೊಟ್ಟರೆ. ಇಲ್ಲಾಂದರೆ ಏನು ಆ ಥರ ಅವಶ್ಯಕತೆ ಇಲ್ಲ. ನಾನು ತೆಗೆದುಕೊಳ್ತೀನಿ ನಾನು 500 ರೂಪಾಯಿಗೆ ಅಂತ ಹೇಳಿದ್ರೆ ಆವಾಗ ನಾನು ಬದ್ಧ ಆಗಿರ್ತೀನಿ, ನಾನು ಮಾಡಲೇಬೇಕು. ಆದರೆ ನೀವು ಒಂದು ನಿಮಿಷ, ನಾನು ನಿಮ್ಮ ಹತ್ರ ತೆಗೆದುಕೊಳ್ಳೋಕೆ ರೆಡಿ ಇದ್ದೀನಿ. 500 ರೂಪಾಯಿ ನನ್ನ ರೇಟ್ಗೆ ನೀವು ಕೊಟ್ಟರೆ ಅಥವಾ ನನಗೆ ಲಾಭ ಆಗೋದಾದ್ರೆ ಅಂತ ಹೇಳಿ. ಇದು ಎಲ್ಲ ಟ್ರೇಡ್ ಡೀಲ್ಸೂ ಆಗತಕ್ಕಂಥದ್ದು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಆಯಿತು, ಕೃಷಿ ಬಗ್ಗೆ ಮಾತಾಡೋದಕ್ಕೆ ನಾಗರಾಜ್ ಯಾದವ್ ಮತ್ತು ನಾಗರಾಜ್ ಯಾದವ್ ಅವ್ರ ಪಾರ್ಟಿಗೆ ಖಂಡಿತವಾಗ್ಲೂ ಬದ್ಧತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಿಫಾರ್ಮ್ಸ್ನ ಮಾಡಿದ್ದು ಯಾರಾದರೂ ಇದ್ದರೆ ಮೋದಿ ಗವರ್ನಮೆಂಟ್ ಮಾಡಿದಾಗ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಒತ್ತು ನಾವು ಚರ್ಚೆ ಮಾಡಿದ್ದೀವಿ, ನೀವೆಲ್ಲ ಚರ್ಚೆ ಮಾಡಿದ್ದೀವಿ. ಆಮೇಲೆ ಈಗಾಗಲೇ ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಚರ್ಚೆ ಮಾಡಿದ್ದಾರೆ ಅಂತೇಳಿ. ಇವತ್ತು ಭಾರತದಲ್ಲಿ ಕೃಷಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಏನಂದರೆ ಲ್ಯಾಂಡ್ ಹೋಲ್ಡಿಂಗ್ ಅನ್ನೋದು ನಿಜವಾದ ಸಮಸ್ಯೆ. ನಾನೊಬ್ಬ ಕೃಷಿಕಾಗಿ ಹೇಳ್ತಾ ಇದ್ದೀನಿ, ನಮಗೆಲ್ಲ 20 ಗುಂಟೆಗೆ ಬಂದುಬಿಟ್ಟಿದೆ ಲ್ಯಾಂಡು. ನಾವು ಯಾವುದೇ ರೀತಿ ಸೈಂಟಿಫಿಕ್ ಮೆಥಡ್ ಮಾಡೋಕ್ಕೆ ಹೋದರೆ ನಮ್ಮ ಹತ್ರ ಸಮಸ್ಯೆ ಆಗ್ತಿದೆ. ಅದು ನಮ್ಮ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾವ ರೀತಿ ಸಲಹೆಗಳನ್ನ ಕೊಡಬೇಕು ವಿರೋಧ ಪಕ್ಷದ ನಾಯಕರು ಕೊಡಲಿ. ಯಾಕೆ ಕೊಡೋಕ್ಕಾಗಲ್ಲ? ಇವತ್ತು ಯಾವ್ದಾದ್ರು ಒಂದು ನಿಮಿಷ ಆಯ್ತು, ನೀವು ಕೃಷಿ ಬಗ್ಗೆ ಒಂದು ನಿಮಿಷ ನಾಗರಾಜ್ ಅವರೇ ಆಯ್ತು ಒಂದು ನಿಮಿಷ. ಅರೆ ಇದೇನ್ರಿ ಇದು ಬುಲ್ಡೋಸಿಂಗ್ ಕಲ್ಚರ್? ಇದೇನು ಬುಲ್ಡೋಸಿಂಗ್ ಕಲ್ಚರ್ ರೀ? ಏನ್ ಬುಲ್ಡೋಸಿಂಗ್ ಕಲ್ಚರ್ ಇದು? ಆಯ್ತು, ಬುಲ್ಡೋಸಿಂಗ್ ಕಲ್ಚರ್ ಏನು? ಬುಲ್ಡೋಸಿಂಗ್ ಕಲ್ಚರ್ ಏನು? ಬುಲ್ಡೋಸಿಂಗ್ ಕಲ್ಚರ್ ನಾನು ಹೇಳ್ತೀನಿ. ನಾಗರಾಜ್ ಯಾದವ್, ಉಳಿದೆಲ್ಲ ದೇಶಗಳ ಆವರೇಜ್ ಟ್ಯಾರಿಫ್ಗಿಂತ ಭಾರತದ ಆವರೇಜ್ ಟ್ಯಾರಿಫ್ ಕಡಿಮೆ ಇದೆ. ಭಾರತಕ್ಕೆ ಲಾಭದಾಯಕವೋ ನಷ್ಟದಾಯಕವೋ? I am 100% not happy with 18% as such, because I am telling you ಅವರ ಝೀರೋ ಆಗಿದೆ ಅನೇಕ ಝೀರೋ ಆಗಿದೆ ಅಂತ ನಾಗರಾಜ್ ಯಾದವ್ ಅವರು ಎಕ್ಸ್ಪೋರ್ಟ್ ಅಲ್ಲ ಅಂದ್ರು. ಇಲ್ಲೇ ದ್ವಂದ್ವ ನೀತಿ. ಇದನ್ನ ಕಾಂಗ್ರೆಸ್ ಪಕ್ಷದ ಆಕ್ಷೇಪಣಾ ನೀತಿ ಇದು. ನಾಗರಾಜ್, ನಮ್ಮ ಎಕ್ಸ್ಪೋರ್ಟ್ ಝೀರೋ ಆಗಿದೆ ಅನೇಕ ವಿಚಾರದಲ್ಲಿ. ಇವ್ರು ಎಕ್ಸ್ಪೋರ್ಟ್ ಅಲ್ಲ, ಆದ್ರೂ ನಾನು ಎಕ್ಸ್ಪೋರ್ಟ್ ತರ ಮಾತಾಡ್ತೀನಿ. ಇದನ್ನ ಆಕ್ಸಿಮೋರಾನ್. ಕಾಂಗ್ರೆಸ್ ಇಸ್ ಆಕ್ಸಿಮೋರಾನ್. ಇದಕ್ಕೆ ಡ್ಯುಯಾಲಿಟಿ, ಒಂದು ಚೆನ್ನಾಗಿ ಡಿಬೇಟ್ ಮಾಡ್ತಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.